ಎಂತ ಇದು? ಇದು ನಮ್ಮ ಅಜ್ಜನ ಕಾಲದ ಗೂಡು ದೀಪದ ಗೂಡು ನೋಡಿ ಫ್ರೆಂಡ್ಸ್, ತುಂಬ ಹಳೆಯದು. ನಾನು ಮನೆ ಫುಲ್ ಕ್ಲೀನ್ ಮಾಡುವಾಗ ಅಟ್ಟದಲ್ಲಿ ಸಿಕ್ಕಿದ್ದು. ಅಂದರೆ ಅಟ್ಟದ ಮೂಲೆಯಲ್ಲಿ ಒಂಥರ ಈ ಥರ ಕಾಣ್ತಿತ್ತು ಆಯ್ತಾ. ನಾನು ಎಂತ ಇದು ಅಂತ ಹೇಳಿ ನೋಡುವಾಗ ಗೂಡು ದೀಪದ ಗೂಡು. ಸ್ವಲ್ಪ ಅಲ್ಲಲ್ಲಿ ಹೋಗಿದೆ, ಆದರೆ ಕೂಡ ಪರವಾಗಿಲ್ಲ. ನೋಡಿ ಇದೆಲ್ಲ ಎಷ್ಟು ಗಟ್ಟಿ ಮುಟ್ಟಿದೆ, ಎಲ್ಲ ಕಟ್ಟಿದ ಹಗ್ಗ ಹಾಗೆ ಇದೆ, ಆದರೆ ಕಪ್ಪಾಗಿದೆ. ಫುಲ್ಲು ಕ್ಲೀನ್ ಮಾಡಿ ಅದನ್ನು ಹೊಸದಾಗಿ ಮಾಡ್ಬೋದು. ನನಗೆ ಅದನ್ನು ನೋಡುವಾಗ ತುಂಬ ಇಂಟ್ರೆಸ್ಟ್ ಆಯಿತು. ಅಂದರೆ ಈ ಥರ ಎಲ್ಲ ನಮ್ಮ ಹಳೆಯ ಕಾಲದೆಲ್ಲ ಏನಾದರೂ ಸಿಕ್ಕಿದರೆ ಖುಷಿ ಆಗ್ತದೆ ನಮಗೆ ನೋಡಲಿಕ್ಕೆ. ಅದನ್ನು ಸ್ವಲ್ಪ ರಿಪೇರಿ ಎಲ್ಲ ಮಾಡಿ ಹೊಸದಾಗಿ ಮಾಡಿದರೆ ನಮಗೊಂದು ಏನೋ ಒಂದು ಖುಷಿ ಆಗ್ತದೆ. ಅದನ್ನು ನಾನು ಇದಕ್ಕೆಲ್ಲ ಕಲರ್ ಪೇಪರ್ ಎಲ್ಲ ಹಾಕಬೇಕು. ಮತ್ತು ಬಿಂದಿದ್ದಾಳಲ್ಲ, ಅವಳಿಗೆ ಕೂಡ ಗೊತ್ತಾಗ್ತದೆ ಗೂಡು ದೀಪ ಎಲ್ಲ ಹೇಗೆ ಮಾಡೋದು ಮನೆಯಲ್ಲಿ ಅಂತ ಹೇಳಿ. ಹಾಗೆ ಮಕ್ಕಳಿಗೆಲ್ಲ ಈ ಥರ ನಾವು ಮನೆಯಲ್ಲಿ ಮಾಡಿ ತೋರಿಸಿದರೆ ಅವರಿಗೆ ಕೂಡ ಒಂದು ಸ್ವಲ್ಪ ನಾಲೆಜ್ ಸಿಗ್ತದೆ, ಮನೆಯಲ್ಲಿ ಈ ಥರ ಎಲ್ಲ ಮಾಡ್ಬೋದು ಅಂತ ಹೇಳಿ. ಹೌದಲ್ಲ ಬಿಂದು? ಹೌದು ಫ್ರೆಂಡ್ಸ್, ದೀಪಾವಳಿ ಹಬ್ಬಕ್ಕೆ ನಾವು ಇವತ್ತು ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ ಗೂಡು ದೀಪದ್ದು. ಬಿಂದು, ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ? ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇನ್ನಿದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಕ್ಲೀನ್ ಮಾಡಿ ಹೋಗಿದ ಕಡ್ಡಿಯನ್ನೆಲ್ಲ ಕಟ್ಟಬೇಕು. ತುಂಬ ಬಲೆ ಕಟ್ಟಿತ್ತು, ಕಪ್ಪು ಕಪ್ಪಾಗಿದೆ. ಫುಲ್ಲು ಹೊಸದಾಗಿ ಮಾಡಲಿಕ್ಕೆ ನೋಡಿ, ನಾನು ಅಲ್ಲೆಲ್ಲ ಮೆಟೀರಿಯಲ್ ತಂದಿಟ್ಟಿದ್ದೇನೆ. ಕಲರ್ ಪೇಪರ್ ಎಲ್ಲ ಉಂಟು. ಏನು ಈ ಗೂಡು ದೀಪ ಮಾಡಲಿಕ್ಕೆ ಬೇಕು ಮೆಟೀರಿಯಲ್ ಎಲ್ಲ ತಗೊಂಡು ಬಂದಿದ್ದೇನೆ. ಸೈಡಲ್ಲೆಲ್ಲ ಎಡ್ಜಲ್ಲಿ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಕಿರಿಕಿರಿ. ಅಂದರೆ ಇದು ಹೋಗ್ತಾ ಬಂದಿದೆ, ತುಂಬ ಗಟ್ಟಿ ಇಲ್ಲ. ಈ ಹಗ್ಗ ನೋಡಿ, ಸ್ವಲ್ಪ ನಾವು ಎಳೆದ್ರೆ ಕೈಯಲ್ಲಿ ಬರೋ ಥರ ಉಂಟು, ಭಾರಿ ಸೆನ್ಸಿಟಿವ್ ಉಂಟು. ಇದು ನೋಡಿ, ಹಳೇ ಕಾಲದ ದಪ್ಪ ನೂಲಿದ್ದಾಗೆ ಉಂಟು, ತುಂಬ ಗಟ್ಟಿ ಇದೆ. ಇನ್ನು ಜಾಸ್ತಿ ಎಳೆಬೇಡ ಆಯ್ತಾ, ಕಟ್ಟಾಗ್ತದೆ ಮತ್ತೆ. ಆಯ್ತು. ಇಲ್ಲಿ ಉಂಟು ನೋಡಿ. ಇಲ್ಲಿ ಉಂಟಾ? ಹೌದು. ನನಗೆ ಕಾಣದ ಅವಳಿಗೆ ಕಾಣ್ತಾ ಉಂಟು ನೋಡಿ. ಸ್ವಲ್ಪ ತೊಳೆದೆಲ್ಲ ತಗೊಂಡು ಬಂದೆ. ಅಂದರೆ ಸ್ವಲ್ಪ ಕಪ್ಪಾಗಿತ್ತು, ಅಟ್ಟದಲ್ಲಿದ್ದು ಅದು ನೋಡಿ. ಹಾಗೆ ಇನ್ನು ಹೋಗುದಿಲ್ಲ, ಇಷ್ಟೇ ಕಪ್ಪು ಹೋಗುದು. ಅದಕ್ಕೆ ಸ್ವಲ್ಪ ಎಲ್ಲ ಒರೆಸುವ ಅಂತ. ಇಷ್ಟಾದರೂ ಕ್ಲೀನ್ ಆಯ್ತಲ್ಲ ನೋಡಿ. ಹಾಂ, ಇಷ್ಟು ಕೂಡ ಆಗ್ತದೆ ಇಲ್ವಾ ಅಂಥೇಳಿ ಅನ್ಕೋತಿದ್ದೆ. ತುಂಬ ಸೆನ್ಸಿಟಿವ್ ಉಂಟು. ಹಾಗೆ ನಿಮಗೆ ಅನಿಸ್ಬೋದು, ಈ ಅಂಗಡಿಯಲ್ಲಿ ಒಂದು 200 ರೂಪಾಯಿ ಕೊಟ್ಟರೆ ಗೂಡು ದೀಪ ಎಲ್ಲ ಸಿಗ್ತದೆ ರೆಡಿಮೇಡ್ ಅಂತ ಹೇಳಿ. ಆದರೆ ನಮ್ಗೆ ಇದು ಅಜ್ಜನ ಕಾಲದ್ದು ನೋಡಿ, ಹಾಗೆ ಇಟ್ಟಿದ್ವಿ ಮೇಲ್ಗಡೆ. ನನಗೆ ಗೊತ್ತಿರಲಿಲ್ಲ ಉಂಟಂತ ಹೇಳಿ. ನಾವು ಅದನ್ನೆಲ್ಲ ಯೂಸ್ ಮಾಡಿದರೆ ನಮಗೆ ಆ ನೆನಪೆಲ್ಲ ಮರುಕಳಿಸ್ತದೆ, ಅಂದರೆ ಅಜ್ಜ ಇದ್ದ ನೆನಪು. ಹಾಗೆ ಇದು ಹಳೆಯ ಕಾಲದ ವಸ್ತು ಅಂತೇಳಿ ನನಗೇನೋ ಭಾರಿ ಪ್ರೀತಿ. ಹಾಗೆ ಇದು ಹಾಗೆ ಇಟ್ಟಿದ್ವಿ ನಾವು. ಇದು ಅರ್ಧ ಕಟ್ಟಾಗಿದೆ, ಅದನ್ನು ತೆಗೆಯುವ. ಎಲ್ಲಿಗಾದರೂ ಜಾಯಿಂಟ್ ಕೊಡಲಿಕ್ಕೆ ಆಗ್ತದೆ. ನೋಡಿ, ಇಲ್ಲಿ ಕಟ್ಟಾದ ಪೀಸ್ ಇದಕ್ಕೆ ಜಾಯಿಂಟಿಗೆ ಆಯಿತು. ಇದನ್ನೊಂದು ಹಗ್ಗದಲ್ಲಿ ಕಟ್ಟುವ. ನೋಡಿ, ಅಳತೆ ಎಲ್ಲ ನೋಡಿ ಕಟ್ ಮಾಡುವ. ಎಷ್ಟು ಬೇಕಾಗ್ತದೆ ಅದನ್ನು ಮತ್ತೆ ಕೈಯಲ್ಲೇ ಕಟ್ ಮಾಡಿದರೆ ಆಯಿತು. ನೋಡಿ, ನಾನು ಎಲ್ಲ ಕಡೆಯದು ಹಗ್ಗ ಎಲ್ಲ ಗಟ್ಟಿ ಮಾಡಿ ಕಟ್ತಾ ಇದ್ದೇನೆ. ಇದನ್ನು ಫುಲ್ಲು ನಾವು ರಿಪೇರಿ ಮಾಡಿದ ಹಾಗೆ. ರಿಪೇರಿ ಮಾಡುವಾಗ ಎಲ್ಲ ಕಡೆಯಲ್ಲಿ ಸರಿ ಮಾಡ್ತಾ ಬರಬೇಕಾಗ್ತದೆ. ನನ್ನ ಮಗಳು ಎದ್ದುಕೊಂಡು ಹೋದ್ಲು, ಅವಳಿಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ಇದಕ್ಕೆ ತುಂಬ ಹೊತ್ತು ಹಿಡಿತದೆ. ಮಕ್ಕಳಲ್ಲ, ಮಕ್ಕಳಿಗೆಲ್ಲ ಸ್ವಲ್ಪ ನೋಡ್ತಾರೆ ಮತ್ತೆ ಹೋಗ್ತಾರೆ, ಮತ್ತೆ ಬರ್ಬೋದು ಅವಳು. ಮತ್ತು ನಾನಿಲ್ಲಿ ಒಂದು ತೆಗಿಲಿಕ್ಕೆ ಹೋದರೆ ಮತ್ತೊಂದು ಕಡೆಯಲ್ಲಿ ಕಟ್ಟಾಗ್ತಾ ಉಂಟು. ಫುಲ್ ಗಟ್ಟಿಯಾಗಿ ಕಟ್ಟಿನೇ ನಾನು ಸ್ಟಾರ್ಟ್ ಮಾಡ್ತೇನೆ. ಚೆಂದ ಆಯ್ತಲ್ಲ ನೋಡಿ, ಎಲ್ಲ ಕಡೆಗೆ ಹಗ್ಗ ಎಲ್ಲ ಕಟ್ಟಿ ಗಟ್ಟಿ ಮಾಡಿ ಆಯಿತು. ಇನ್ನಿದಕ್ಕೆ ಕಲರ್ ಪೇಪರನ್ನು ಹಾಕುವ. ಇಲ್ಲಿ ಬೇರೆ ಬೇರೆ ಕಲರ್ ಇದ್ದು ಪೇಪರ್ ಉಂಟು. ನಾವು ಅದನ್ನ ಈ ಗೂಡು ದೀಪಕ್ಕೆ ಹೇಗೆ ಹಾಕುದಂತೇಳಿ ನೋಡುವ. ನೋಡಿ, ಇಲ್ಲಿ ಹಾಕು. ನಿಮ್ಗೆ ಸ್ಕ್ವೇರ್ ಕಾಣ್ಬೋದು. 1 2 3 4 ಇದೆ. ಅಲ್ಲಿ ಪಿಂಕ್ ಹಾಕುವಲ್ಲ. ಮತ್ತೆ ಮೇಲೆ ಈ ಟ್ರಯಾಂಗಲ್ಗೆ ಯಾವ ಕಲರ್ ಹಾಕುವ? ಗ್ರೀನ್ ಹಾಕುವನಾ? ನಾನಿಲ್ಲಿ ಗಮ್ಮಾಗಿ ಮೈದಾವನ್ನ ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕುವ. ನೋಡಿ, ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾಡಿಕೊಂಡು ಗಮ್ಮನ್ನು ರೆಡಿ ಮಾಡಿದರೆ ಆಯಿತು. ನೋಡಿ, ನಮ್ಮ ಮೈದದ್ದು ಗಮ್ಮು ರೆಡಿ ಆಯಿತು. ಈ ಕಡ್ಡಿಗೆ ಸುತ್ತ ಉಂಟಲ್ಲ, ಈ ಗಮ್ಮನ್ನು ಅಂಟಿಸುವ. ಪೇಪರ್ ಎಲ್ಲ ಸ್ಕ್ವೇರ್ ಆಗಿ ಮಾಡ್ಕೊಂಡಿದ್ದೆ ನೋಡಿ. ಇದು ಸೈಡ್ ಸ್ವಲ್ಪ ಕಟ್ ಮಾಡಿದ್ದೇನೆ. ಇದರ ಮೇಲ್ಗಡೆ ಅಂಟಿಸುವ.
ಮತ್ತು ಎಕ್ಸ್ಟ್ರಾ ಇದ್ದಿದ್ದೆಲ್ಲ ಪೇಪರನ್ನು ಕಟ್ ಮಾಡಿ ತೆಗಿಬೋದು, ತೊಂದರೆ ಇಲ್ಲ. ನೋಡಿ ಈ ಥರ ಎಲ್ಲ ಕಡೆಗೆ ಹಾಕ್ತಾ ಬರುವ. ಬಿಂದು ನಾನೀಗ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿದೆ ಆಯಿತಾ. ಎಂತಮ್ಮ? ನೋಡು ಆವಾಗ ನಾನು ನಿಂಗೆ 4 ಸೈಡಲ್ಲಿ ಪಿಂಕ್ ಹಾಕು ಅಂತ ಹೇಳಿದೆಲ್ಲ. ಹೌದು. ಇವಾಗ ಅದರ ಮಧ್ಯದಲ್ಲಿ ಬ್ಲೂ ಹಾಕ್ತಿದ್ದೇನೆ. ಹೌದು. ನೋಡಿ ಬ್ಲೂ ಹಾಕಿದ್ರೆ ಸ್ವಲ್ಪ ಚಂದ ಕಾಣ್ತದೆ. ಈ ಥರ ಎಕ್ಸ್ಟ್ರಾ ಇದ್ದದೆಲ್ಲ ನಾವು ಕ್ರಾಸ್ ಕಟ್ ಮಾಡಿದರೆ ಒಳಗೆ ಹಾಕಲಿಕ್ಕೆ ಸರಿ ಆಗ್ತದೆ. ಇಲ್ಲದಿದ್ರೆ ಹಾಗೆ ಹರಿತದೆ, ಪೇಪರ್ ಭಾರಿ ಸಾಫ್ಟ್ ಇದೆ. ಈಗ ಈ ಥರ ಎಲ್ಲ ಕಟ್ ಮಾಡಿದ್ದನ್ನು ಹಾಗೆ ಒಳಗೆ ಹಾಕುವ. ನೋಡಿ ನಾನು ಒಳಗಡೆ ಕೂಡ ಗಮ್ ಹಾಕಿಟ್ಟಿದ್ದೆ. ಈಗ ಇಲ್ಲಿ ಗುಪ್ಪೆ ಬಂದರೆ ಏನು ತೊಂದರೆ ಇಲ್ಲ, ಮತ್ತೆ ಸ್ಟ್ರಿಪ್ ಹಾಕ್ಲಿಕ್ಕೆ ಉಂಟಿಲ್ಲಿ. ನೋಡಿ ಇಲ್ಲಿ ನಾನು ಮೇಲ್ಗಡೆ ಸ್ವಲ್ಪ ಗ್ರೀನ್ ಹಾಕ್ತೇನೆ, ಮತ್ತು ಈ ಕಡೆ ಆರೆಂಜ್, ಈ ಕಡೆ ಗ್ರೀನ್, ಮತ್ತು ಈ ಕಡೆ ಆರೆಂಜ್. ಹಾಗೆ ನಾವು ಹಾಕೋದ್ರಿಂದ ಗೂಡುದೀಪ ಕಲರ್ಫುಲ್ಲಾಗಿ ಕಾಣ್ತದೆ. ಎಕ್ಸ್ಟ್ರಾ ಇದ್ದೆಲ್ಲ ಕಟ್ ಮಾಡ್ತೇನೆ. ನೋಡಿ ಆಲ್ಮೋಸ್ಟ್ ಆಗ್ತಾ ಬಂತು. ಇನ್ನು ನಮಗೆ ಫಿನಿಶಿಂಗ್ ಕೊಡಲಿಕ್ಕೆ ಉಂಟು. ಎಡ್ಜಿಗೆಲ್ಲ ಫ್ಲವರ್ ಇಡಲಿಕ್ಕೆ, ಹಾಗೆಯೇ ಈ ಸೈಡಿಗೆಲ್ಲ ಸ್ಟ್ರಿಪ್ಪಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಲಿಕ್ಕೆ ಉಂಟು. ನೋಡಿ ಈಗ ನಾವು ಎಲ್ಲ ಪೇಪರನ್ನು ಹಾಕಿ ಆಗಿದೆ, ಕಲರ್ ಪೇಪರನ್ನು. ಸೈಡಿಗೆ ಗೋಲ್ಡ್ ಇದ್ದು ಸ್ಟ್ರಿಪ್ ಹಾಕಿದರೆ ಚೆಂದ ಕಾಣ್ತದೆ. ತುಂಬ ದಪ್ಪ ಬೇಡ, ಸ್ವಲ್ಪ ತೆಳುವಾಗಿ ಆ ಕಡೆ ಕೂಡ ಈ ಕಡೆ ಕೂಡ ಮಧ್ಯದಲ್ಲಿಟ್ಟು ಈ ಥರ ಅಂಟಿಸಿದರೆ ಆಯಿತು. ಸ್ವಲ್ಪ ಒಳ್ಳೆ ಫಿನಿಶಿಂಗ್ ಕೊಡ್ತದೆ ಇದು ಈ ಥರ ಮಾಡೋದ್ರಿಂದ. ನೋಡಿ ಮೇಲ್ಗಡೆದೆಲ್ಲ ಸಾಧಾರಣ ಆಯಿತು. ಇನ್ನು ಕೆಳಗಡೆಗೆ ಈ ಥರ ಹಾಕ್ತಾ ಹೋಗುವ. ಗೂಡುದೀಪದ ಗೂಡೆ ಸ್ವಲ್ಪ ಆ ಕಡೆ ಈ ಕಡೆ ಇತ್ತು ಶೇಪ್, ಅದನ್ನೆಲ್ಲ ಸರಿ ಮಾಡಿ ಇಲ್ಲಿ ತನಕ ತಂದಿಟ್ಟಿದ್ದೇನೆ. ನೋಡಿ ಇದರ ಮೇಲೆ ಬೀಲ ಹಾಕ್ತಾ ಬರುವ, ಈ ಥರ ಮೇಲ್ಗಡೆ ಅಂಟಿಸ್ತಾ ಬರುವ. ಒಂದರ ಮೇಲೆ ಒಂದು ಅಂಟಿಸಿದ್ರೆ ಕೂಡ ಏನು ತೊಂದರೆ ಇಲ್ಲ, ಚೆಂದ ಕಾಣ್ತದೆ. ಬೇರೆ ಬೇರೆ ಕಲರಿದ್ದು ಹಾಕಿದರೆ ಚೆಂದ ಕಾಣ್ತದೆ. ಇನ್ನು ನಾವು ಫೈನಲ್ ಆಗಿ ಫ್ಲವರ್ ಮಾಡುವ. ನೋಡಿ ನಮ್ಮ ಗೂಡುದೀಪದಲ್ಲಿ ಈ ಥರ ಗುಪ್ಪೆ ಇರ್ತದೆ ನೋಡಿ ಎಡ್ಜ್, ಅದಕ್ಕೆ ಫೈನಲ್ ಆಗಿ ಒಂದು ಫ್ಲವರ್ ಮಾಡುವಂಥದ್ದು. ಮುಕ್ಕಾಲಷ್ಟು ಕಟ್ ಮಾಡ್ತಾ ಹೋದರೆ ಆಯಿತು. ನೋಡಿ ಈ ಥರ ಪೇಪರ್ ತುಂಬ ಸಾಫ್ಟ್ ಇದೆ, ಸ್ವಲ್ಪ ಗಮ್ ಹಾಕಿದರೂ ಕೂಡ ಸಾಕಾಗ್ತದೆ. ಎಡ್ಜ್ ಎಲ್ಲ ಜಾಯಿಂಟ್ ಆಯಿತು. ಇನ್ನೊಂದು ಪೆನ್ಸಿಲ್ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡುವ. ಈ ಥರ ಹೋಲ್ ಕಾಣ್ತದಲ್ಲ, ಅದಕ್ಕೆ ಬೇರೆ ಕಲರ್ ಇದು ಪೇಪರನ್ನು ಸ್ವಲ್ಪ ಉಂಡೆ ಮಾಡಿ ಇದರೊಳಗೆ ಇಟ್ಟರೆ ಆಯಿತು. ನೋಡಿ ಎಷ್ಟು ಒಳ್ಳೆ ಫ್ಲವರ್ ಆಯಿತು. ಹಾಗೆ ಗಮ್ ಹಾಕಿ ಅಂಟಿಸುವ. ನೋಡಿ ಫೈನಲ್ ಆಗಿ ನನ್ನ ಅಜ್ಜನ ಕಾಲದ ಗೂಡುದೀಪ ಹೇಗೆ ಬಂದಿದೆ ನೋಡಿ, ಜಿಗ್ಗಾಗಿದೆ. ಹೇಗಿದೆ ಬಿಂದು? ಸೂಪರ್ ಆಗಿದೆ. ಹೌದಲ್ಲ, ಚೆಂದಾಗಿದೆ. ಇನ್ನಿದಕ್ಕೊಂದು ಮಿನಿ ಲೈಟ್ ಹಾಕಿದರೆ ಮತ್ತೆ ರಾತ್ರಿಗೆ ಇಟ್ಟರೆ ಆಯಿತು. ಯಾವ ಅಂಗಡಿಯಿಂದ ತರೋ ಗೂಡುದೀಪಕ್ಕಿಂತ ಕಡಿಮೆ ಇಲ್ಲ. ಆದರೆ ಮಾಡಲಿಕ್ಕೆ ಸಖತ್ ಟೈಮ್ ತಗೊಂಡಿದೆ ಆಯಿತಾ. ಒಂದು 4 ರಿಂದ 5 ಗಂಟೆ ತಗೊಂಡಿದೆ. ನಾನೊಂದು ಬೆಳಗ್ಗೆ 9 ಗಂಟೆಗೆ ಕೂತಿದ್ದೇನೆ ಮಾಡಲಿಕ್ಕೆ ಅಂತ ಹೇಳಿ. ಇವಾಗ ಆಯಿತು, ಇವಾಗ ಸಾಧಾರಣ ಒಂದು 2 ಗಂಟೆ ಆಗಿರ್ಬೋದು. ತುಂಬ ಚೆಂದಕ್ಕೆ ರಿಸಲ್ಟ್ ಬಂದಿದೆ. ಇಷ್ಟ ಆದರೆ ಸಾಕು ಬಿಡಿ. ಹ್ಯಾಪಿ ದೀಪಾವಳಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೆಚ್ಚು ಶೇರ್ ಮಾಡಿ. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.